ಓಂ ಶ್ರೀ ಗುರುಭ್ಯೋ ನಮಃ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಶ್ರೀ ವ್ಯಾಸತೀರ್ಥಗುರುಭ್ಯೋ ನಮಃ. ವಿಶ್ವತೋಮುಖ ಸಾಧನೆಯನ್ನು ಮೆರೆದ ಹಿರಿಮೆ ಶ್ರೀ ವ್ಯಾಸರಾಜರದ್ದು. ದ್ವೈತ ವೇದಾಂತದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವೆನ್ನೆನಿಸುವಂತಹ ಸ್ಥಾನ ಪಡೆದಂತಹ ಹಿರಿಮೆ ವ್ಯಾಸರಾಜರದ್ದು. ಶ್ರೀಮಧ್ವರು, ಜಯತೀರ್ಥರಂತಹ ಅವರ ನಂತರ ಮಹತ್ತರವಾದಂತಹ ಸಾಧನೆ ಯಾರದ್ದಾದರೂ ಇದೆ ಅಂದರೆ ಅದು ಶ್ರೀ ವ್ಯಾಸರಾಜರದ್ದು. ಮಹಾವಿದ್ವಾಂಸರಾಗಿ ಹಾಗೂ ಶ್ರೀಪಾದರಾಜರಂತಹ ರಸ ಋಷಿಗಳ ಶಿಷ್ಯ ವರೆಣ್ಯರಾಗಿ, ಕೃಷ್ಣದೇವರಾಜರಂತಹ ಚಕ್ರವರ್ತಿಯ ರಾಜಗುರುಗಳಾಗಿ, ವಿಜಯೀಂದ್ರರು, ವಾದಿರಾಜರು ಮೊದಲಾದ ಶಕಪುರುಷರ ಗುರುಗಳಾಗಿ, ಶ್ರೀ ಪುರಂದರದಾಸರು, ಕನಕದಾಸರಂತಹ ಹರಿದಾಸ ವರೆಣ್ಯರ ದೀಕ್ಷಾ ಗುರುಗಳಾಗಿ, ನ್ಯಾಯಾಮೃತಾದಿ ಉದ್ಗ್ರಂಥಗಳ ನಿರ್ಮಾಪಕರಾಗಿ, ಕುಹುಯೋಗದಂತಹ ಮಹಾವಿಪತ್ತನ್ನು ನಿವಾರಿಸುವ ಮಹಾ ತಪಸ್ವಿಗಳಾಗಿ, ಅಸಂಖ್ಯ ಪ್ರಾಣ ಪ್ರತೀಕಗಳಾದ ಪ್ರಾಣದೇವರ ಪ್ರತಿಷ್ಠಾಪಕರಾಗಿ, ಶ್ರೀರಂಗದಂತಹ ಪುಣ್ಯಕ್ಷೇತ್ರಗಳಲ್ಲಿನ ಬಗೆ ಬಗೆಯ ವಿವಾದಗಳ ಪರಿಹಾರಕರಾಗಿ, ತಿರುಪತಿಯ ಶ್ರೀನಿವಾಸನನ್ನು 12 ವರ್ಷಗಳ ಕಾಲ ಸುದೀರ್ಘವಾಗಿ ಸಾಕ್ಷಾತ್ತಾಗಿ ಪೂಜಿಸುವ ಮಹಾಭಾಗ್ಯಶಾಲಿಗಳಾಗಿ, ಅಪಮೃತ್ಯುವನ್ನು ಪರಿಹರಿಸುವ ಯೋಗಿಯಾಗಿ, ಸಾಮ್ರಾಜ್ಯವನ್ನೇ ತೃಣಪ್ರಾಯವಾಗಿ ಮರಳಿ ಒಪ್ಪಿಸುವ ಮಹಾವಿರಕ್ತ ಶಿರೋಮಣಿಗಳಾಗಿ, ಶ್ರೇಷ್ಠ ವಾಗ್ಗೇಯಕಾರರಾಗಿ, ಅಪ್ರತಿಮ ಹರಿದಾಸ ಧುರೀಣರಾಗಿ, ವ್ಯಾಸ ಸಮುದ್ರದಂತಹ ಲೋಕೋಪಯೋಗಿ ಕಾರ್ಯಗಳಲ್ಲಿ ಆರ್ತ ಜನತೆಯ ಸಂರಕ್ಷಕರಾಗಿ ಶ್ರೀ ವ್ಯಾಸರಾಜರು ಸಾಧಿಸಿರುವ ಕಾರ್ಯ ಇತಿಹಾಸ ಪುಟಗಳಲ್ಲಿ ಚಿರಸ್ಥಾಯಿಯಾಗಿ ನೆಲೆಸುವಂಥದ್ದು. ಅಂಥ ಗುರುಗಳನ್ನು ನನ್ನ ಗುರುಗಳು ಎಂದು ಕೃಷ್ಣದೇವರಾಜ ಮುಕ್ತ ಕಂಠದಿಂದ ಕೊಂಡಾಡಿರುವಂತಹದ್ದು ಇತಿಹಾಸದಲ್ಲಿ ಇದೆ. ಕೃಷ್ಣದೇವರಾಜರು ಹೇಳ್ತಾರೆ, ಉತ್ಸಾಹಂ ಮಮ ವೀಕ್ಷ ಮದ್ಗುರುರಥ ಶ್ರೀ ವ್ಯಾಸತೀರ್ಥೋ ಮುನಿ ಪರ್ಯಾಲೋಚ್ಯ ಪುರಾಣ ಶಾಸ್ತ್ರ ವಿವಿಧಾಂ ನ್ಯಾಯೇತಿಹಾಸಾಧಿಕಾನ್ ಲಬ್ಧಸ್ತತ್ರ ಕಥಾ ಹರೇ ಪಶುಪತೆ ಸಾಮ್ಯಂ ನಿರಸ್ಯಾಧಿಕಂ ವಿಷ್ಣುಂ ಕೀರ್ತಯ ಸರ್ವತೇತ್ಯುಪದಿಶನ್ ಮಹ್ಯಂ ಮುದಾ ದತ್ತವಾನ್. ಅದರಂತೆ ಹೀಗೆ ಕೃಷ್ಣದೇವರಾಜ ಹಾಡಿ ಹೊಗಳಿದಂತಹ ಇತಿಹಾಸವನ್ನು ನಾವು ನೋಡ್ಬೋದು ಶ್ರೀಕೃಷ್ಣರಾಯ ಕೃತಿಯಲ್ಲಿ. ಅದರಂತೆ ಹಂಪೆಯ ವಿಠ್ಠಲೇಶ್ವರ ಸನ್ನಿಧಾನ ದಕ್ಷಿಣ ಗೋಡೆಯಲ್ಲಿರುವಂತಹ ಶಾಸನದಲ್ಲಿ ನಮ್ಮ ಗುರುಗಳಾದ ವ್ಯಾಸರಾಜರು ದಾಖಲಿಸಿರುವಂತಹ ವಿನಿಯೋಗ ನಾನಾ ವರ್ಗದ ನೈವೇದ್ಯ ಸಹ ಗುರುಗಳು ವ್ಯಾಸರಾಜರಿಗೆ ಪಾಲಾಗಿದೆ. ಹೀಗೆ ಅನೇಕ ಇತಿಹಾಸಗಳನ್ನು ತನ್ನದಾಗಿಸಿಕೊಂಡು ಹಾಗೂ ವಿಜಯನಗರವನ್ನು ಪ್ರವೇಶಿಸುವ ಮುನ್ನವೇ ದಿಲ್ಲಿಯ ಸುಲ್ತಾನರು ಮೊದಲಾದವರು ಒಂಟಿ ನಗಾರಿ, ಹಸಿರು ನಿಶಾನೆ, ಹಸಿರು ಛತ್ರಿ ಬಿರುದಾವಳಿಗಳನ್ನು ಸಮರ್ಪಿಸಿದ ಉಲ್ಲೇಖ ಅತ್ಯಂತ ಗಮನಾರ್ಹವಾದದ್ದು. ಅವರ ಸಂಗೀತದ ಕೊಡುಗೆಯನ್ನು ತುಳಜಾದಿ ಮಹಾರಾಜ ತನ್ನ ಸಂಗೀತ ರಸಾಮೃತ ಎಂಬ ಗ್ರಂಥದಲ್ಲಿ ಸಂಗೀತ ವಿದ್ಯಾಪ್ರವರ್ತಕ ವಿದ್ಯಾಸಿಂಹಾಸನಾಧ್ಯಕ್ಷ ಎಂದು ಶ್ರೀ ವ್ಯಾಸರಾಜರನ್ನು ಕೊಂಡಾಡಿರುವಂತಹದ್ದು ನಮಗೆಲ್ಲ ಗೊತ್ತೇ ಇರುವಂತಹ ವಿಚಾರ. ವಿಜಯನಗರದ ದೊರೆಗಳಾದಂತಹ ತಮ್ಮರಾಯ
ಮತ್ತು ತುಳುವ ನರಸನಾಯಕ, ವೀರ ನರಸಿಂಹ, ಕೃಷ್ಣದೇವರಾಯ, ಅಚ್ಯುತದೇವರಾಯ ಇವರೆಲ್ಲರಿಗೂ ಕೂಡ ಗುರುಗಳಾಗಿದ್ದದ್ದು ನಮ್ಮ ವ್ಯಾಸರಾಜರ ಮತ್ತೊಂದು ಹಿರಿಮೆ. ಹೀಗೆ ಸುದೀರ್ಘ ಕಾಲ ರಾಜಪರಂಪರೆಗೆ ಗುರುಗಳಾಗಿದ್ದಂತಹ ಶ್ರೀ ವ್ಯಾಸರಾಜರ ಹಿರಿಮೆ ಎಷ್ಟು ಅಂತ ಹೇಳೋಣ. ಹಾಗೆ ಪರಂಪರೆಯಲ್ಲಿ ವ್ಯಾಸರಾಜರು ವಿಶೇಷ ರೀತಿಯಾಗಿ ಆಧರಿಸಲ್ಪಟ್ಟವರಾಗಿದ್ದಾರೆ. ಮಧ್ವಾಚಾರ್ಯರ ಹಾಗೂ ಶ್ರೀಮದ್ ಜಯತೀರ್ಥರ ಮಧ್ವ ವಾಂಗ್ಮಯದಲ್ಲಿನ ಹೆಚ್ಚಿನ ಗ್ರಂಥಗಳೆಲ್ಲ ಭಕ್ತಿಪೂರ್ವಕವಾದ ಉಲ್ಲೇಖ ಕಂಡುಬರುವುದು ಸಾಮಾನ್ಯ. ಹೀಗೆ ವೈಷ್ಣವ ವಾಂಗ್ಮಯದಲ್ಲಿ ವಿಶೇಷ ರೀತಿಯಲ್ಲಿ ಮಠಾತೀತವಾಗಿ ಪೂಜಿತವಾಗಿರುವಂತಹ ಹಿರಿಮೆ ಶ್ರೀ ವ್ಯಾಸರಾಜರದ್ದು. ಹಾಗೆ ಎಷ್ಟೋ ಜನ ಅಂದರೆ ವಾದಿರಾಜರಾಗಬಹುದು, ಬ್ರಹ್ಮಣ್ಯ ತೀರ್ಥರಾಗಬಹುದು, ವೇದೇಶ ತೀರ್ಥರಾಗಬಹುದು, ವಿದ್ಯಾಧೀಶ ತೀರ್ಥರಾಗಿರಬಹುದು, ಪ್ರತಿ ಒಬ್ಬರೂ ಕೂಡ ವ್ಯಾಸರಾಜರನ್ನು ಹಾಡಿ ಹೊಗಳಿದಂಥವರೇ ಆಗಿದ್ದಾರೆ. ಮತ್ತು ಅನೇಕ ಗ್ರಂಥಗಳನ್ನು ಇವರು ಬರೆದಿದ್ದಾರೆ. ಇನ್ನೊಬ್ಬರಾದರೂ ಕೂಡ ಕುಂಭಾರಿ ವಾಸುದೇವಾಚಾರ್ಯರು ಬ್ರಹ್ಮಣ್ಯ ತೀರ್ಥ ಶ್ರೀಪಾದರ ಕರಕಮಲದಿಂದ ಜನಿಸಿದ ಅಗ್ನಿ ಎಂಬುದಾಗಿಯೇ ಹೊಗಳುತ್ತಾರೆ. ಹೀಗೆ ಅನೇಕ ಜನರು ಮತ್ತು ಪುರಂದರದಾಸರಂತೂ ಬಹಳ ಅದ್ಭುತವಾಗಿ ಹೊಗಳುತ್ತಾರೆ ಶ್ರೀ ವ್ಯಾಸರಾಜರನ್ನು. ಶ್ರೀಪಾದರಾಜರು ತಮ್ಮ ಸ್ವತಃ ಗುರುಗಳು ಶ್ರೀಪಾದರಾಜರು ಇಷ್ಟು ಅದ್ಭುತವಾಗಿ ಅವರನ್ನು ಕೊಂಡಾಡ್ತಾರೆ. ಒಂದು ಕೀರ್ತನೆಯಲ್ಲಿ ಸಾಸಿರ ಜಿಹ್ವೆಗೆಯುಳ್ಳ ಶೇಷನೇ ಕೊಂಡಾಡಬೇಕು ವ್ಯಾಸ ಮುನಿರಾಯರ ಸನ್ಯಾಸದೇವರ ಅಂತ ಎಷ್ಟು ಪ್ರಶಂಸಿಸಿದ್ದಾರೆ. ಇಂತಹ ಗುರುಗಳಿಂದ ಪ್ರಶಂಸೆಗೆ ಒಳಗಾದಂತಹ ಶಿಷ್ಯ ಅಂತ ಹೇಳಿದರೆ ತಪ್ಪಾಗಲಾರದು. ಪ್ರಾಯ ಸಾಕ್ಷಾತ್ ಗುರುಗಳಿಂದ ಈ ರೀತಿಯಾದ ಪ್ರಶಂಸೆ ಪಡೆದ ಅತ್ಯಪೂರ್ವ ಮಹಾಮಹಿಮ ಶ್ರೀ ವ್ಯಾಸರಾಜರದ್ದು, ಮಹಾಮಹಿಮೆ ಶ್ರೀ ವ್ಯಾಸರಾಜರದ್ದು. ಹರಿದಾಸರಲ್ಲಿ ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು ಮೊದಲಾಗಿ ಎಲ್ಲರೂ ಕೂಡ ಇವರನ್ನು ಸ್ಮರಿಸ್ತಾ ಇದ್ದಾರೆ. ಇವರನ್ನು ಸ್ಮರಿಸುವಂಥದ್ದೇ ಪರಮಭಾಗ್ಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಂತಹ ವ್ಯಾಸರಾಜರ ಆರಾಧನೆ, ಆ ಆರಾಧನೆಯ ಸಂದರ್ಭದಲ್ಲಿ ವ್ಯಾಸರಾಜರನ್ನು ನೆನೆಯುವಂಥದ್ದೇ ಅತ್ಯಂತ ಸೌಭಾಗ್ಯ. ಅಂತಹ ಸೌಭಾಗ್ಯಪೂರ್ಣವಾದಂತಹ ವ್ಯಾಸರಾಜರನ್ನು ಸ್ಮರಿಸಿ ನಮಗೆಲ್ಲರಿಗೂ ಕೂಡ ಜ್ಞಾನ, ಭಕ್ತಿ, ವೈರಾಗ್ಯವನ್ನು ಆ ವ್ಯಾಸರಾಜರು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.